ಕಿಂತು ಅನ್ನುವ ಶಬ್ದಕ್ಕೆ ಆದರೆ, ಬಟ್ ಅಂತ ಅರ್ಥ ಇರುವುದಲ್ಲದೆ ಕಿಂ ಪುನಃ ಅಂತ ಕೂಡ ಅರ್ಥ ಆಗ್ತದೆ. ಕಿಂ ಪುನಃ, ಮೋರ್ ಓವರ್, ಫರ್ದರ್. ಅದನ್ನೇ ಕನ್ನಡದಲ್ಲಿ ಮತ್ತು ಏನೆಂದರೆ, ಇದು ಮಧ್ವವಿಜಯದ 2ನೇ ಸರ್ಗದ 42ನೇ ಶ್ಲೋಕದಲ್ಲಿ ಹೀಗೆ ಕಂಡು ಬರ್ತದೆ. ಸ್ತನ್ಯಂ ಮುಹುಃ ಕಿಲ ದದೌ ಜನನೀ ಗೃಹೀತ್ವಾ ಕ್ಷೇಮಾಯ ತಂ ಕಿಲ ದಧಜ್ಜನಕೋ ಜಜಾಪ ಅನ್ಯೋ ಜನೋಪಿ ಕಿಲ ಲಾಲಯತಿ ಸ್ಮ ಕಿಂತು ಸರ್ವೋಪಿ ತನ್ಮುಖ ಸುಹಾಸ ರಸಾಯನ ಉತ್ಸಾಹ. ಆ ಮಗುವಿಗೆ, ವಾಸುದೇವ ಅನ್ನುವ ಆ ಮಗುವಿಗೆ ತಾಯಿ ಮತ್ತೆ ಮತ್ತೆ ಹಾಲು ಕುಡಿಸಿದ್ಲು. ಅದನ್ನು ಎತ್ತಿಕೊಂಡು ತಂದೆ ಅದನ್ನು ಎತ್ತಿಕೊಂಡು ಜಪ ಮಾಡಿದರು, ಅದರ ಆರೋಗ್ಯಕ್ಕಾಗಿ, ಕ್ಷೇಮಕ್ಕಾಗಿ. ಸುತ್ತಮುತ್ತಲಿನ ಬೇರೆ ಜನ ಅವರೆಲ್ಲರೂ ಕೂಡ ಅದನ್ನು ಮುದ್ದು ಮಾಡ್ತಾ ಇದ್ರು. ಕಿಂತು ಅಂದರೆ ಇಲ್ಲಿ ಆದರೆ, ಬಟ್ ಅಂತ ಅರ್ಥ ಅಲ್ಲ. ಆದರೆ, ಬಟ್ ಅಂತನ್ನೋದು ಪೂರ್ವಕ್ಕೆ ಹೇಳಿದ್ದ ವಿರುದ್ಧ ಎಂಬ ಅರ್ಥದಲ್ಲಿ, ಹಿಂದೆ ಹೇಳಿದ ವಿಷಯಕ್ಕೆ ವಿರುದ್ಧವಾಗಿ ಅಂತ. ಆದರೆ ಇಲ್ಲಿ ಹಾಗಲ್ಲ, ಅದಕ್ಕೆ ವಿರುದ್ಧವಾಗಿ ಅಂತ ಅಲ್ಲ. ಮೋರ್ ಓವರ್, ಮತ್ತು ಏನೆಂದರೆ, ಕಿಂ ಪುನಃ, ಫರ್ದರ್ ಅಂತ ಹೀಗೆ ಅದರಲ್ಲಿ ಅರ್ಥ. ಯಾರೋ ಒಬ್ಬರು ಹಾಲು ಕುಡಿಸಿದ್ರು, ಮತ್ತೊಬ್ರು ಯಾರೋ ಜಪ ಮಾಡಿದ್ರು, ಇನ್ನೊಬ್ಬರು ಅದನ್ನು ಮುದ್ದಿಸಿದ್ರು ಅಂತಿಷ್ಟೇ ಅಲ್ಲ. ಯಾರ್ಯಾರು ಅದನ್ನು ನೋಡ್ತಿದ್ರು ಅವರೆಲ್ಲರೂ ಕೂಡ ಆ ಮುದ್ದು ಮಗುವಿನ ಆ ಮುಗ್ಧ ನಗುವಿಗೆ ಮನಸೋಲ್ತಿದ್ರು. ಹೀಗಿಲ್ಲಿ ಕಿಂತು ಅನ್ನೋದಕ್ಕೆ ಕಿಂ ಪುನಃ, ಮೋರ್ ಓವರ್, ಫರ್ದರ್ ಅಂತ ಹೀಗೆ ಅರ್ಥ. ಹೆಚ್ಚೇನು, ವಾಟ್ ಈಸ್ ಮೋರ್, ಹೀಗೆಲ್ಲ ಅರ್ಥ. ಮಧ್ವವಿಜಯದ 2ನೇ ಸರ್ಗದ 42ನೇ ಶ್ಲೋಕ ಇದು. ಮತ್ತು ನೈಷಧ ಕಾವ್ಯದಲ್ಲಿ ಕೂಡ 5ನೇ ಸರ್ಗದ 86ನೇ ಶ್ಲೋಕದಲ್ಲಿ ಅರ್ಥಿನೇ ನ ತೃಣವದ್ಧನ ಮಾತ್ರಂ ಕಿಂತು ಜೀವನಮಪಿ ಪ್ರತಿಪಾದ್ಯಂ. ಯಾರು ಏನನ್ನಾದರೂ ಕೊಡಿ ಅಂತ ಕೇಳಿ ಬಂದವರಿದ್ದಾರೆ, ಅವರಿಗೆ ಏನೋ ಒಂದಿಷ್ಟು ಹುಲ್ಲು ಕೊಟ್ಟಂತೆ ಒಂದಿಷ್ಟು ದುಡ್ಡು ಕೊಟ್ಟು ಅವ್ರನ್ನ ಸಾಗ ಹಾಕುವುದಲ್ಲ ಹೊರತು, ಪ್ರಸಂಗ ಬಂದರೆ ಅವರಿಗೆ ನಮ್ಮ ಜೀವನವನ್ನೇ ಕೊಡಬೇಕು, ನಮ್ಮ ಜೀವನವನ್ನಾದರೂ ಮುಡಿಪಿಟ್ಟು ಅವ್ರನ್ನ ಕಾಪಾಡಬೇಕು ಅಂತ ಅರ್ಥ. ಅಥವಾ ಅವರ ಜೀವನಕ್ಕೊಂದು ವೃತ್ತಿ ಮಾಡಿಕೊಡಬೇಕು, ವೃತ್ತಿಗೆ ಒಂದು ಉಪಾಯ ಮಾಡಿಕೊಡಬೇಕು. ಬರೀ ದುಡ್ಡು ಕೊಟ್ಟರೆ ಅವ್ರನ್ನ ಖರ್ಚು ಮಾಡ್ಕೊಂಡು ಹೊರಟೋಗಿಬಿಟ್ಟಾರು. ಒಂದು ಜೀವನೋಪಾಯವನ್ನು ಅವ್ರಿಗೆ ಕಲ್ಪಿಸಿ ಕೊಡಬೇಕು. ಕಿಂತು ಅಂತಿದೆ. ಕಿಂತು ಅಂದರೆ ಮತ್ತೇನೆಂದರೆ, ಮತ್ತೇನೆಂದರೆ, ಮೋರ್ ಓವರ್ ಅಂತ ಹೀಗಾದರೆ ಅರ್ಥ ಆಗ್ತದೆ. ಇದೊಂದು ನಮಗೆ ಹಿಂದೆ ಗೊತ್ತಿಲ್ಲದೆ ಇರುವಂಥ, ನನಗೆ ಗೊತ್ತಿರಲಿಲ್ಲ. ಅದನ್ನು ಹೀಗೆ ಗಮನಕ್ಕೆ ಬಂದಾಗ ಅದನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ.